ಪ್ರೇಮದ ಸತ್ವ ಪರೀಕ್ಷೆಗೆ ವಿರಹ ಎಂಬ ಅಗ್ನಿ ಅಗತ್ಯ. ವಿರಹದಲ್ಲಿ ಬತ್ತಿ ಹೋಗದ ಅನುರಾಗವೇ ನಿಜವಾದ ಪ್ರೇಮ. ಪ್ರೇಮ ಎಂಬ ಬಂಗಾರವನ್ನು ಪುಟಕ್ಕಿಡುವ ಬೆಂಕಿಯೇ ವಿರಹ. That means the real love does not wither out in separation, but grows in abundance. The gold of love is purified by the fire of separation. ವಿರಹದಲ್ಲಿ ಶೃಂಗಾರದ ಪ್ರಶಾಂತ ಪ್ರಭೆ ಹೇಗೆ ಹೊಂಬೆಳಕನ್ನು ಸೂಸುತ್ತದೆ ಎಂಬುದಕ್ಕೆ ಸಾಕ್ಷಿ ಕಾಳಿದಾಸನ ಈ ಮೇಘದೂತ. ದಿವ್ಯ ಪ್ರೇಮದ ಮಧುರ ಸಂದೇಶವೇ ಈ ಕೃತಿ. ಶಾಪಗ್ರಸ್ತನಾಗಿ ಕಾಂತೆಯನ್ನಗಲಿ ಬಹುದೂರವಿದ್ದ ಯಕ್ಷ ಏನಮ್ಮ, ನಾನು ಯಾರಿಗೋಸ್ಕರ ಪಾಠ ಮಾಡ್ತಾ ಇರೋದು? ನಿದ್ದೆ ಬರೋ ಹಾಗಿದ್ರೆ ರಜಾ ತಗೊಂಡು ಮನೆಗೆ ಹೋಗು. ಸಾರಿ ಮಿಸ್, ಪಾಠದಲ್ಲಿ ಶ್ರದ್ಧೆ ಇರ್ಬೇಕಮ್ಮ. ಪ್ರಕೃತಿಯ ಪ್ರೇಮದ ತಾಳಕ್ಕೆ ಮೃಗ ಪಕ್ಷಿಗಳು ನಲಿಯುತ್ತವೆ, ಗಿಡ ಬಳ್ಳಿಗಳು ದನಿಗೂಡಿಸುತ್ತವೆ, ಗಿರಿ ನದಿಗಳು ಓಗುಡುತ್ತವೆ. ಮೇಘದೂತ ನಮ್ಮನ್ನ ಒಂದು ಏನಾಗಿದೆ ನಿಮ್ಗೆಲ್ಲ? ನನ್ನ ಪಾಠದಲ್ಲಿ ಆಸಕ್ತಿ ಇಲ್ಲೇ ಇದ್ರೆ ಅಟೆಂಡೆನ್ಸ್ ಕೊಟ್ಟು ಹೊರಟೋಗಿ. ಕ್ಷಮಿಸಿ ಮಿಸ್, ನಾನು ಪಾಠ ಮಾಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಅದೇನು ಯೋಚನೆ ಮಾಡ್ತಾ ಇದ್ದೆ? ಕಲ್ಪನೆಯಲ್ಲಿ ಮೇಘಗಳನ್ನ ಸೃಷ್ಟಿಸಿ ನೋಡ್ತು. ಇನ್ನೂ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಿದ್ರೆ ಆ ಯಕ್ಷನ್ನೇ ಹುಡುಕೊಂಡು ಹೊರಟೋಗ್ತಾ ಇದ್ದೇನು? ಏಯ್ ಸುಧಾ, ಬಾಯ್ಲಿ ಬರ್ತೀನರೆ. ಏನ್ ಸರಳ, ಟೀಚರ್ ಪಾಠ ಮಾಡ್ತಿದ್ದಾಗ ತೂಕುಡಿಸ್ತಿದ್ಯಲ್ಲ, ಏನ್ ಕನಸು ಕಾಣ್ತಿದ್ದೆ? ನೀನ್ ತೂಕುಡಿಸ್ತಿದ್ದಾಗ ನೀನೇನ್ ಕನಸು ಕಾಣ್ತಿದ್ದೆ? ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡ್ತಿದ್ದೆ, ನನ್ನ ಪ್ರಿಯತಮನ್ ಜೊತೆಲಿ ಆನಂದವಾಗಿ ಹಾಡ್ತಿದ್ದೆ. ನೀನು? ನಾನು ಅಷ್ಟೇ. ನನ್ ಕನಸಿನಲ್ಲಿ ಪ್ರಿಯತಮ ನನ್ ಪ್ರೀತಿಯಿಂದ ತಪ್ಕೊಂಡು ಪ್ರೇಮಗೀತೆ ಹಾಡ್ತಿದ್ದ. ಶಟ್ ಅಪ್. ಯಾಕೆ? ಯಾರನ್ ಕೇಳಿ ನೀನ್ ಆ ಥರ ಕಲ್ಪನೆ ಮಾಡ್ಕೊಂಡೆ? ಚೆನ್ನಾಗಿದೆ. ಹೊಳೆ ನೀರ್ಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂದ ಹಾಗೆ ಕನಸು ಕಾಣೋದಕ್ಕೂ ನಿನ್ ಪರ್ಮಿಷನ್ ಕೇಳ್ಬೇಕಾ? ಬೇಕಾಗಿಲ್ಲ, ಧಾರಾಳವಾಗಿ ಕನಸು ಕಾಣು. ನಿನ್ ಆಸೆಯಲ್ಲ ಬರೀ ಕನಸೆ. ಸತ್ರು ಈ ಜನ್ಮದಲ್ಲಿ ನೀನ್ ಸಾಗರ್ನ ಮದುವೆ ಮಾಡ್ಕೊಳಕ್ಕೆ ಆಗಲ್ಲ. ಅವನು ಯಾವತ್ತಿದ್ರು ನನಗ್ ಸೇರಿದವನು, ನನ್ನವನು. ಇವಳ ಅಪ್ಪನೇ ಚತುರ್ಮುಖ ಬ್ರಹ್ಮ, ಇವಳು ಹೇಳಿದ್ದನ್ನೆಲ್ಲ ಹಣೆಯಲ್ಲಿ ಬರೆದು ಬಿಡ್ತಾನೆ. ಸುಧಾ, ಅವಳು ಹೇಳಿದ್ಲಲ್ಲ ಸಾಗರ್ ಅಂತ, ಯಾರೇ ಅವರು? ನಮ್ಮವ್ರ ಪಕ್ಕದ ಹಳ್ಳಿಲಿ ವಿಶ್ವನಾಥ ರಾಯರು ಅಂತ ಒಬ್ಬ ಶ್ರೀಮಂತ ಜಮೀನ್ದಾರ್ ಇದ್ದಾರೆ. ಅವ್ರ ಮಗನೇ ಈ ಸಾಗರ್, ನಮ್ ತಂದೆ ಸ್ಟೂಡೆಂಟ್. ಓ, ಅವಳಿಗೆ ಹೇಗೆ ಪರಿಚಯ? ಪರಿಚಯನ ಹತ್ರ ಸಂಬಂಧ ಕಣೆ. ಸಾಗರ್ ತಂದೆ ವಿಶ್ವನಾಥ ರಾಯರಿಲ್ವಾ, ಅವ್ರ ಎರಡನೇ ಹೆಂಡತಿ ಅಣ್ಣ ಒಬ್ರಿದ್ದಾರೆ, ಕಾಳಿಂಗರಾಯ ಅಂತ. ಅವ್ರ ಮಗಳೇ ಈ ಶಾರಳ. ಅಂದ್ರೆ ಸಾಗರ್ಗೆ ಮಲ್ತಾಯಿ ಅಣ್ಣನ ಮಗಳು ಅನ್ನು. ಕರೆಕ್ಟ್. ಓ, ಅದಕ್ಕೆ ಅಷ್ಟು ಜೋರು. ಅಬ್ಬಾ, ಈಗ ಕಾರ್ ಕೆಟ್ಟೋಯ್ತು. ಏನ್ರಮ್ಮ ಫೋನ್ ಮಾಡಿದ್ರೆ? ಫ್ಯಾನ್ ಬೆಲ್ಟ್ ಕಟ್ ಆಗಿದೆ. ಮೊನ್ನೆ ತರ ಹಾಕೊಟ್ಟಿದ್ನಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ರಿಪೇರಿ ಮಾಡ್ಕೊಂಡು ಮನೆಗೆ ತನ್ನಿ. ಸರಿ. ನೀವೇನು ಹೆದರಬೇಡಿ, ನಾಳೆ ನಿಮ್ಮಂತೆನೇ ಆಗುತ್ತೆ ಕೇಸು. ಧೈರ್ಯವಾಗಿ ಹೋಗಿ. ನಾಳೆ ಮೀಟ್ ಮಾಡ್ತೀನಿ ನಿಮ್ಮನ್ನ. ಸಾಗರ್ ಇಲ್ಲೇ ಇದೆಯಲ್ಲ, ನೀನೆಲ್ಲಾದ್ರೂ ಹೊರಟೋಗಿದ್ದಿದ್ರೆ ನನ್ನ ಎದೆ ಒರ್ದ್ ಹೋಗ್ತಿತ್ತು. ಏನ್ ಮಾಡ್ಲಿ ಈಗ ಅಂತ ಅನ್ಕೊಳ್ತಿದ್ದಾಗ ದೇವ್ರ ಹಾಕ್ ಪ್ರತ್ಯಕ್ಷ ಆಗ್ಬಿಟ್ಟೆ. ಇನ್ನು ಬಿಡ್ತೀನ ನಿನ್ನ? ನಡಿ ಹೋಗೋಣ. ಎಲ್ಲಿಗೆ? ಮನೆಗೆ. ನನಗೆ ಸ್ವಲ್ಪ ಕೆಲಸ ಇದೆ. ಗಂಟೆ 5 ಆಯ್ತು, ನನಗ್ ಗೊತ್ತು ನಿನಗಿರೋ ಕೆಲಸ. ನಡಿ. ನಮ್ ಸೀನಿಯರ್ ಜೊತೆಗೆ ಆಫೀಸ್ಗೆ ಹೋಗ್ಬೇಕು. ನಾಳೆ ಕೇಸಿನ ವಿಷಯ ಚರ್ಚೆ ಮಾಡೋದಿದೆ. ಪ್ಲೀಸ್ ನನ್ನ ಸ್ಕೂಟ್ರಲ್ಲಿ ಮನೆಗ್ ಬಿಟ್ಬಿಡು. ಯಾಕೆ? ನಿನ್ ಕಾರ್ ಏನಾಯ್ತು?
ಕೆಟ್ಟ ಹೋಯ್ತು. ನಂಜೆಯ ರಿಪೇರ್ ಮಾಡ್ಕೊಂಡು ತರ್ತಾನೆ. ಪ್ಲೀಸ್ ಸಾಗರ್, ಇವತ್ತೊಂದಿನ ನನ್ನ ಮನೆಗ್ ಬಿಟ್ಬಿಡು. ಆಟೋನಲ್ಲೂ ಬಸ್ನಲ್ಲೂ ಹೋದ್ರೆ ಆಗೋಲ್ವಾ? ನಿನ್ ಸ್ಕೂಟರ್ ಇರೋವಾಗ ನಾನ್ ಯಾಕೆ ಆಟೋಲ್ ಹೋಗ್ಲಿ? ಅದೇನು ಆಗಾಗ ನಿನ್ ಕಾರು ನನ್ನ ಕೋರ್ಟ್ ಮುಂದೆ ಕೆಟ್ಟು ಹೋಗ್ಬೇಕಾ? ನನ್ ಕಾರಲ್ವಾ, ನನ್ ಮನಸ್ ಗೊತ್ತು. ಓ, ಹಾಗಾದ್ರೆ ಕೆಟ್ಟಿರೋದು ಕಾರಲ್ಲ, ಮನಸ್ಸು. ಬಾ ಸಾಗರ್, ನೀನೇ ಡ್ರೈವ್ ಮಾಡ್ಕೊಂಡು ಹೋಗು. ನಾನೊಂದ್ಸಲ ಯಾಕೆ? ಅದ್ ನನಗ್ ಬರಲ್ಲ. ಕೂತ್ಕೋ. ಕೂತ್ಕೊಳ್ಳ. ಇಳಿ ಮತ್ತೆ. ನೀನೆಲ್ಲಿಗೆ ಹೋಗ್ತೀಯಾ? ನಾ ಹೇಳಿಲ್ವ ನನಗೆ ಬೇರೆ ಕೆಲಸ ಇದೆ, ನಮ್ ಸೀನಿಯರ್ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ. ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು ಪ್ಲೇ ಅಂತ ಕೇಳಿದ್ಯಾ? ಅದೇ ಮಾತನ್ನ ನಿನ್ಗೆ ಹೇಳ್ತಾ ಇರೋದು. ಇದು ಜಾಲಿ ಆಗಿರ್ಬೇಕಾ ಟೈಮು. ಇರು, ನಾನು ಡ್ರೆಸ್ ಬದಲಾಸ್ಕೊಂಡ್ ಬರ್ತೀನಿ. ಎಲ್ಲಿಗಾದ್ರೂ ಹೋಗೋಣ? ಓಕೆ, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ. ಸಾಗರ್, ಮನೆಗ್ ಬಾ, ನೀನು ಮಾಡ್ತೀನಿ. ಏನೇ ಸುಧಾ, ಬಂದು ಬಹಳ ಹೊತ್ತಾಯ್ತಾ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಅದಾದ ಅಯ್ಯೋ ಹೊರಟೆ ಬಿಟ್ಟೆ. ಏ ಸುಧಾ, ನೆಕ್ಸ್ಟ್ ಸ್ಟಾಪ್ ನಲ್ಲಿ ಇಳಿಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ, ಇಳಿ ಅಂದ್ರೆ ಇಳಿದು ಬಿಡಬೇಕು. ಏ ಸುಧಾ, ಕೆಳಗಿಳಿತೀಯಾ ಇಲ್ಲ ನಾನೇ ಅಲ್ಲಿಗೆ ಬರಲ್ಲ? ಟೈಮ್ ಆಯ್ತು ಸಾಗರ್. ಟೈಮ್ ಆಯ್ತಾ? ನನ್ಗೆಲ್ಲ ಗೊತ್ತಿದೆ. ಅಪ್ಪ ಕಂಡಕ್ಟರ್. ಏನ್ ಸರ್? ಈ ಹುಡುಗಿನ ಕೆಳಗಿಳಿಸಪ್ಪ. ಯಾಕೆ ಸರ್? ಗಂಡ ಹೆಂಡ್ರಿ ಜಗಳ, ಕೋಪ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಏನ್ ತಾಯಿ, ನಿಮ್ಮ ಯಜಮಾನ್ ರಾಜಕಾರಿ ಇದ್ದಾರೆ, ಇಳಿಬಾರ್ದಾ? ಕಂಡಕ್ಟರ್, ನಾನು ಎಲ್ಲಿವರೆಗೂ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ? ಅಯ್ಯೋ, ಎಲ್ಲ ಗೊತ್ತು, ಇಳಿರಮ್ಮ. ಏನ್ರಿ, ನೀವ್ ನನ್ನ ಯಜಮಾನ್ರಾ? ಅಲ್ಲ ಅಂತ ನಿನ್ ಹೃದಯ ಮುಟ್ಕೊಂಡು ಹೇಳು. ಲವ್ ಸ್ಪಾಟ್ ನಲ್ಲಿ ಇರುವಂತ ನಾನು ನಿನ್ಗೆ ಹೇಳಿದ್ದು. ಯಾಕೆ ಬಸ್ಸಲ್ಲಿ ಬಂದೆ? ನಿಮ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಏನ್ ಮಾಡ್ಲಿ ಹೇಳು, ಆ ಕರಡಿ ಕೈ ಸಿಕ್ಕಾಕೊಂಡು ಬಿಡಿಸ್ಕೊಂಡು ಬರ್ಬೇಕಾದ್ರೆ ಸಾಕಾಗೋಯ್ತು. ನಿಮ್ ಕಷ್ಟನ್ ಹೇಳ್ತೀರಾ ಹೊರತು ನನ್ ಕಷ್ಟನ್ ವಿಚಾರಿಸಲ್ವಲ್ಲ? ನಿನಗೇನು ಕಷ್ಟ? 7 ಗಂಟೆ ಆದ್ರೆ ಹಾಸ್ಟೆಲ್ ವಾರ್ಡನ್ ಸೇರ್ಸಲ್ಲ. ಈ ಟೈಮ್ ನೋಡಿ. ಏನು ಯೋಚನೆ ಮಾಡ್ಬೇಡ, ಸ್ಕೂಟರ್ ಕೂತ್ಕೋ. ಅರ್ಧ ಗಂಟೆಲಿ ವಿಹಾರ ಎಲ್ಲ ಮುಗಿಸ್ಕೊಂಡು ಕಾಫಿನೂ ಕುಡ್ಕೊಂಡು ನಿನ್ನ ಹಾಸ್ಟೆಲ್ ಸೇರಿಸ್ಬಿಡು. ಇದೇನಾ ಕೂತ್ಕೊಳ್ಳೋ ಚಂದ? ಗಾಡಿ ಮೂವ್ ಆದ್ರೆ ಬಿದ್ದು ಬಿಡ್ತೀಯ ಅಷ್ಟೇ. ನಾನೇನ್ ಮಾಡ್ಲಿ? 2 ಕೈ ಬಿಗಿಯಾಗಿ ನನ್ನ ತಪ್ಕೊಂಡು ಕೂತ್ಕೋ. ನಂಗ್ ನಾಚಿಕೆ ಆಗುತ್ತೆ. ನಾಚ್ಕೊಂಡ್ರು ಸ್ಕೂಟರ್ ಅಲ್ಲಿ ಹೋಗಕ್ಕಾಗತ್ತ ಅಮ್ಮ? ತಪ್ಕೋ. ಅದು ಅಯ್ಯಯ್ಯ. Hello, Mr. Sagar. Hello. Your painting is very nice. Thank you. Beautiful painting. Thank you. ಸಾಗರ್, ತಾವು ಇಂಥ ಅಮೂಲ್ಯವಾದ ಚಿತ್ರಗಳನ್ನ ರಚಿಸೋದಕ್ಕೆ ಸ್ಫೂರ್ತಿ ಯಾರ್ದು ಅಂತ ತಿಳ್ಕೊಬೋದಾ? ಇವಳೇ ನನ್ನ ಸ್ಫೂರ್ತಿ, ಸುಧಾ ಅಂತ. ತುಂಬಾ ಸಂತೋಷ. ನಿಮ್ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದಾ? ಒಂದು ಫೋಟೋ ತಗೊಳ್ಳ ಸರ್? ತಗೊಳ್ಳಿ. ಮಿಸ್ಟರ್ ಸಾಗರ್, ನಿಮ್ ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವೆಲ್ಕಮ್. ನೋಡಿದ್ರಾ, ನಮ್ ಸಾಗರೇ ಬರ್ತಿರೋದು. ರಾಯ್, ಸ್ವಲ್ಪ ಈಗ ಬರ್ತೀರಾ? ಮಿಸ್ಟರ್ ರಾಯ್, ನಮಸ್ಕಾರ. ನಮಸ್ಕಾರ. ಇವರು ಸಾಗರ್ ತಂದೆ ವಿಶ್ವನಾಥ್ ರಾಯರು ಅಂತ. ಓ, ನಮಸ್ಕಾರ. ಇವರು ರಾಯ್ ಅಂತ ದೊಡ್ಡ ಕಲಾ ವಿಮರ್ಶಕರು. ಹೌದಾ? ತುಂಬಾ ಸಂತೋಷ.
ತಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಅದಕ್ಕೇನು ಮಾತಾಡೋಣ? ಅಪ್ಪ ಅಪ್ಪ ನೋಡ್ದ್ಯಪ್ಪ ಈ ಮುಠಾಣ ಆರ್ಟ್ ಕ್ರಿಟಿಕ್ ಹೇಗ್ ಬರ್ದೇನೆ ಅಂತ? ನಮ್ ಸಾಗರ್ ಬರ್ದಿರೋ ಪೇಂಟಿಂಗ್ ನಲ್ಲಿ ಕಲ್ಪನೆನೇ ಇಲ್ವಂತೆ, ಸಾಧಾರಣವಾಗಿದೆಯಂತೆ. ವಿಮರ್ಶೆನ ಇದು? ನೋಡಿ ರಾಯ್ರೆ, ನಮ್ ಸರಳಾಗೆ ಸಾಗರ್ ಅಂದ್ರೆ ಪಂಚಪ್ರಾಣ. ಅವನಿಗೆ ಪೆಟ್ಟಾದ್ರೆ ಇವಳು ಹಾಳ್ತಾಳೆ, ಅವನು ದುಃಖ ಪಟ್ರೆ ಇವಳು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಇವರಿಬ್ರು ಆತ್ಮ ಅದೆಷ್ಟು ಒಗ್ಗೋಗಿದೆ ಅಂತೀರಾ? ಆ ರಾಯ್ ನನ್ ಕೈಗೆ ಸಿಗ್ಬೇಕು. ಏನ್ ಮಾಡ್ತೀನಿ ಗೊತ್ತಾ? ಹೊಟ್ಟೆ ಉರಿತಾ ಇದೆ. ಬಾಗಿಲು ತೆಗಿರಿ ಸಾಗರ್, ಸಾಗರ್ ಬಾಗಿಲು ತೆಗಿರಿ. ಸಾಗರ್ ಏನ್ ಮಾಡ್ತಾ ಇದ್ದೀರಾ ಸಾಗರ್? ಬಾಗಿಲು ತೆಗಿರಿ ಸಾಗರ್, ಸಾಗರ್ ಬಾಗಿಲು ತೆಗಿರಿ ಸಾಗರ್, ಬಾಗಿಲು ತೆಗಿರಿ. ನನ್ ಮಾತು ಕೇಳಿ ಸಾಗರ್, ಬಾಗಿಲು ತೆಗಿರಿ ಸಾಗರ್, ಸಾಗರ್ ಸಾಗರ್ ಬಾಗಿಲು ತೆಗಿರಿ ಸಾಗರ್. ಸಾಗರ್ ಏನ್ ಮಾಡ್ತಾ ಇದೀಯಾ? ಪ್ಲೀಸ್ ನನ್ ಮಾತು ಕೇಳು ಸಾಗರ್. ಸಾಗರ್ 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 ಏನಿದೆ ಅನ್ಯಾಯ? ನೀನೇ ನಾಶ ಮಾಡ್ತೀಯಾ? ನನ್ನ ಉತ್ಸಾಹ ಎಲ್ಲ ಸುಟ್ಟು ಬೂದಿ ಆದ್ಮೇಲೆ ಇದರಿಂದ ನನಗಾಗ್ಬೇಕಾಗ್ತದೆ. ಇನ್ನು ನಾನು ಬಣ್ಣ ಬ್ರಷ್ ಮುಟ್ಟೋದಿಲ್ಲ. ಇದ್ರ ಜೊತೆ ನನ್ನ ಆಸೆ ಎಲ್ಲ ಸುಟ್ಟೋಗ್ಲಿ, ನಾಶನವಾಗಿ ಹೋಗ್ಲಿ, ನಾಶನವಾಗಿ ಹೋಗ್ಲಿ. ಸಾಗರ್, ಚಿತ್ರಕಲೆ ಸ್ಫೂರ್ತಿ ನಾನು ಅಂತ ಅವತ್ತು ಹೇಳ್ದೆ. ಆದ್ರೆ ಇವತ್ತು ನೀನೇ ಅದನ್ನ ಸುಟ್ಟಾಕ್ತಾ ಇದೀಯಾ. ಅದನ್ನ ಸುಟ್ಟಾಕೋ ಬಂದು ನನ್ನ ಸುಟ್ಟಾಕು ಸಾಗರ್, ನನ್ನ ಸುಟ್ಟಾಕು, ನನ್ನ ಸುಟ್ಟಾಕು. ಅಪ್ಪ, ಸಾಗರ್ ಬಾಪ. ಸಾಗರ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಮಾತಾಡಪ್ಪ. ನಾನ್ ನಮ್ಮ ಅಮ್ಮನ ಕಳ್ಕೊಂಡಾಗಿನಿಂದ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ನಿನಗೆ ಗೊತ್ತಿದೆ. ಅಮ್ಮನ ಪ್ರೀತಿನಂತೂ ನಾನು ಕಾಣೋಕ್ಕಾಗ್ಲಿಲ್ಲ. ಇದುವರೆಗೆ ಅಪ್ಪನ ವಾತ್ಸಲ್ಯನ ಎಷ್ಟು ಮಟ್ಟಿಗೆ ಕಂಡಿದ್ದೀನಿ ಅನ್ನೋದನ್ನ ನಾನು ನಿನಗೆ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಅನಾಥರಿಗೆ ದೇವರೇ ಗತಿ ಅನ್ನೋ ಹಾಗೆ ಲಕ್ಷ್ಮವನ ಕೈತುತ್ತಿನಲ್ಲಿ ನಾನು ಬೆಳೆದೆ. ಮೇಷ್ಟ್ರ ವಿದ್ಯಾರಣ್ಯರ ಸಹಾಯದಿಂದ 4 ಅಕ್ಷರ ಕಲ್ತ್ಕೊಂಡೆ. ಹುಟ್ಟದ ಮನೆಯಲ್ಲಿ ನಾನು ಯಾರಿಗೂ ಬೇಡದೇ ಇರೋನಾದ್ರೂ ಈ ವಿಶಾಲವಾದ ಪ್ರಪಂಚದಲ್ಲಿ 10 ಜನ ಮೆಚ್ಚೋ ಹಾಗೆ ಬದುಕಬೇಕು, ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆಯದನ್ನು ಸಾಧಿಸಬೇಕು ಅಂತ ಆಸೆ ಪಟ್ಟೆ. ಮೊದಲಿಂದಲೂ ಚಿತ್ರಕಲೆಯಲ್ಲಿ ನನಗೆ ಆಸಕ್ತಿ ಇದ್ದದ್ರಿಂದ ದೊಡ್ಡ ಚಿತ್ರಕಾರನ ಆಗಬೇಕು ಅಂತ ಬಯಸ್ತೆ. ಆದ್ರೆ ಆದದ್ದೇನು, ಬೆಳೀತಾ ಇರೋ ಮರಕ್ಕೆ ಕೊಡ್ಲಿ ಪೆಟ್ಟು ಅನ್ನೋ ಹಾಗೆ ಕಲಾ ವಿಮರ್ಶಕ ರಾಯಿ ನನ್ನ ಪೇಂಟಿಂಗ್ಸ್ ನ ಕಟುವಾಗಿ ಟೀಕೆ ಮಾಡ್ದ. ಪ್ರೌಢಶಾಲಾ ಮಟ್ಟದ ಚಿತ್ರಕಲೆ ಅಂತ ಬರ್ದ. ಅದಿವತ್ತು ಗೊತ್ತಾಯ್ತು, ಇದಕ್ಕೆಲ್ಲ ನೀನೇ ಕಾರಣ, ನೀನೇ ಹೇಳಿ ಬರೆಸಿದ್ದು ಅಂತ. ನಿಜ ತಾನೇ? ಯಾಕಪ್ಪ ನನ್ನ ಪ್ರಯತ್ನಕ್ಕೆ ಕಲ್ಲು ಹಾಕಿದೆ? ನಾನೇನು ಅಪರಾಧ ಮಾಡಿದೆ? ಇಷ್ಟು ದೊಡ್ಡ ಉಪಕಾರ ಮಾಡಿದಿಲ್ಲ ನೀನು. ಯಾಕೆ? ನನ್ನ ಮನಸ್ಸಿನ ಆಸೆ ನೆರವೇರು ನಿನಗೆ ಇಷ್ಟ ಇರ್ಲಿಲ್ವಾ? ನನ್ನ ಶ್ರೇಯಸ್ಸನ್ನ ಕಂಡು ನಿನಗೆ ಸರಿನೇ ಬರ್ಲಿಲ್ವಾ? ಮಾತಾಡಪ್ಪ. ನಾನೇನಪ್ಪ ಅನ್ಯಾಯ ಮಾಡಿದೆ ನಿನಗೆ? ಅನ್ಯಾಯ ನೀನು ಮಾಡ್ಲಿಲ್ಲಪ್ಪ, ನಾನು ಅನ್ಯಾಯ ಮಾಡಿದ್ದು. ವಿವೇಚನೆ ಇಲ್ಲದೆ ನಾನು ಮಾಡಿದ ಅನ್ಯಾಯಗಳಿಂದ ನಿನ್ನ ಜೀವನದ ಭವಿಷ್ಯ ಹಾಳಾಗಬಾರದು ಅಂತ ನಾನು ಈ ಕೆಲಸ ಮಾಡಿಬಿಟ್ನಪ್ಪ. ನಿನಗೆ ಅರ್ಥ ಆಗೋಲ್ಲ. ನಿಮ್ಮಮ್ಮ ಸತ್ತ ಮೇಲೆ ನಾನು ವಿವೇಕನೇ ಕಳ್ಕೊಂಡು, ಇಲ್ಲ ನನ್ನ ಗ್ರಹಚಾರನೋ 2ನೇ ಮದುವೆ ಮಾಡ್ಕೊಂಡೆ. ಇದರ ಪರಿಣಾಮ ಏನಾಯ್ತು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹೆಂಡತಿ ವ್ಯಾಮೋಹಕ್ಕೆ ಬಲಿಯಾಗಿ ಅವಳು ಹೇಳ್ದಾಗೆಲ್ಲ ಕೇಳಿದೆ. ಮನೆ ವ್ಯವಹಾರನೆಲ್ಲ ಅವರ ಅಣ್ಣ ಕಾಳಿಂಗನಿಗೆ ವಹಿಸ್ಕೊಟ್ಟೆ. ನಾನು ಸ್ವಂತ ಮಗನ್ನೇ ದೂರ ಮಾಡಿಕೊಂಡೆ. ಅವಳಿಗೆ ಹುಟ್ಟೋ ಮಗನೇ ನನ್ನ ವಂಶೋದ್ಧಾರಕ ಅಂತ ನಾನು ಭ್ರಮೆ ಪಟ್ಟೆ. ಅವಳ ಮನೆಯವ್ರನ್ನೆಲ್ಲ ಸಂತೋಷ ಪಡಿಸೋದೇ ನನ್ನ ಧ್ಯೇಯ ಅಂತ ಅಂದ್ಕೊಂಡೆ. ಆದರೆ ಕಾಲ ತಾನಾಗೇ ನನಗೆ ಬುದ್ಧಿ ಕಲಿಸ್ತು. ಅವಳು ಸತ್ಲು. ಆದರೆ
ಅವಳು ಬೆಳೆಸಿದ ಬೇಲಿಯಿಂದ ಮಾತ್ರ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅವಳ ಅಣ್ಣ ಮಾಡ್ತಿರೋ ಅನ್ಯಾಯಗಳನ್ನೆಲ್ಲ ನೋಡ್ತಾ ಹೇಡಿಯಾಗಿ ಕೂತಿದ್ದೀನಪ್ಪ, ಹೇಡಿಯಾಗಿ ಕೂತಿದ್ದೀನಿ. ನನ್ನ ಬದುಕನ್ನ ಮುಳ್ಳು ಬೇಲಿ ಮೇಲೆ ಬಟ್ಟೆ ಹರಿಯುವುದಾಗ ಹರಿವು ಜೋರಾಗಿ ಹೇಳಿದ್ರೆ ಬಟ್ಟೆನೇ ಹರಿದೋಗುತ್ತೆ. ಅದರಿಂದ ಬಿಡಿಸೋದು ನಿನಗೆ ಮಾತ್ರ ಸಾಧ್ಯ. ಈ ಅನ್ಯಾಯಗಳನ್ನೆಲ್ಲ ಸರಿಪಡಿಸೋ ಜಾಣತನ ನಿನಗೆ ಬರ್ಲಿ ಅಂತ ಕಣಪ್ಪ ನೀನ್ ಲಾಯರ್ ಆಗಬೇಕು ಅಂತ ನಾನು ಆಸೆ ಪಟ್ಟಿದ್ದು. ಆ ಕಾಣಿಗಿನ ದರ್ಪದಿಂದ ಸುತ್ತಮುತ್ತಲ ಜನರೆಲ್ಲ ಪಡಬಾರ್ದು ಪಾಡು ಪಡ್ತಾ ಇದ್ದಾರೆ. ನಾನು ಒಳಗೆ ಕೊರಗೆ ಕೊರಗೆ ಕುಗ್ಗೋಗ್ತಾ ಇದ್ದೀನಿ. ಈಗ ನಿನ್ನಿಂದ ಎಲ್ರಿಗೂ ಒಳ್ಳೇದಾಗಬೇಕಾಗಿದೆ. ಅವನಂತ ಅಯೋಗ್ಯ ಅಂತ ಗೊತ್ತಾದ ಮೇಲೆ ಜಾಡ್ಸಿ ಒದ್ದು ಅವನ ಮನೆಯಿಂದ ಆಚೆ ತಳ್ಳಿಲ್ಲ. ಅದಷ್ಟು ಸುಲಭ ಅಲ್ಲ. ಅದನ್ನ ಎದುರಿಸೋಕೆ ತೋಳ್ಬಲ ಬೇಕಾಗಿಲ್ಲ, ಬುದ್ಧಿ ಬಲದಿಂದ ಅದನ್ನ ಎದುರಿಸಬೇಕು. ಅವನ ಅನ್ಯಾಯ ಊರಿನವ್ರಿಗೆಲ್ಲ ಗೊತ್ತಾಗಬೇಕು. ಅವನೇ ಊರು ಬಿಟ್ಟು ತೊಲಗಬೇಕು. ಇದೊಂದು ಶುಭ ಕಾರ್ಯ ನಿನ್ನಿಂದ ಮಾಡಿಸ್ಬೇಕು ಅಂತ ಕಣಪ್ಪ ಚಿತ್ರಕಾರನಾಗಬೇಕು ಅಂತಿದ್ದ ನಿನ್ನ ಆಸೆಗೆ ನಾನು ಕಲ್ಲು ಹಾಕಿದ್ದು. ನೀನ್ ಲಾಯರಾಗಬೇಕು ಅಂತ ಆಸೆ ಪಟ್ಟಿದ್ದು. ಸಾಗರ್, ಜೀವನ ಅನ್ನೋದು ಒಂದು ದೊಡ್ಡ ಹೋರಾಟ. ಆ ಹೋರಾಟದಲ್ಲಿ ನಾನು ಸೋತಿದ್ದೀನಿ ಕಣಪ್ಪ, ನಾನು ಸೋತಿದ್ದೀನಿ. ಸಾಗರ್, ನೀನ್ ನನ್ನ ನೋಡೋಕ್ ಬರ್ತಿರ್ಲಿಲ್ಲ. ನನಗಂತೂ ನೀನ್ ನೋಡೋ ಧೈರ್ಯ ಇರ್ಲಿಲ್ಲ. ಭಗವಂತ ತಾನಾಗಿ ಅವಕಾಶ ಒದಗಿಸ್ಕೊಟ್ಟಿದ್ದಾನೆ. ಇಲ್ದೆ ಹೋಗಿದ್ರೆ ಜೀವನದಲ್ಲಿ ಕೊನೆಗಾಲದಲ್ಲಿ ನೆಮ್ಮದಿ ಇಲ್ಲದೆ ನಾನು ಸಾಯ್ಬೇಕಾಗಿತ್ತಪ್ಪ, ಸಾಯ್ಬೇಕಾಗಿತ್ತು. ಸಾಗರ್, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ಸಾಗರ್, ನನಗೆ ಕ್ಷಮಿಸ್ಬಿಡು ಕಂದ, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಸಾಗರ್, ಸಾಗರ್. ನಿಜ ಏನಮ್ಮ ನೀನ್ ಹೇಳಿದ್ದು? ಹೌದಪ್ಪ, ಸಾಗರ್ಗ ಮೇಷ್ಟ್ರ ಮಗಳ ಮೇಲಿನ ವ್ಯಾಮೋಹ ಇನ್ನೂ ಹೋಗಿಲ್ಲ. ಅವರಿಬ್ರು ಗುಟ್ಟಾಗಿ ಮೀಟ್ ಮಾಡೋದನ್ನ, ಜೊತೆಲಿ ಓಡಾಡೋದನ್ನ ನಮ್ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ. ಚೆನ್ನಾಗಿದೆ. ನೀನ್ ಅವನ್ ಪ್ರೀತಿ ಸಂಪಾದನೆ ಮಾಡ್ಲಿಂತ ನಿನ್ನೂ ಬೆಂಗಳೂರಿಗೆ ಕಳಿಸಿ ಇಬ್ರು ಒಂದೇ ಮನೆಯಲ್ಲಿ ಇಟ್ರೆ ಇಷ್ಟೆಲ್ಲ ನೀನ್ ಮಾಡಿದ್ದು? ನಾನೇನ್ ಮಾಡ್ಲಪ್ಪ, ನಾನ್ ಹತ್ರ ಹೋದ್ರೆ ಕಂಬಳಿ ಹುಳು ನೋಡ್ದ ಹಾಗೆ ದೂರ ದೂರ ಓಡ್ ಹೋಗ್ತಾನೆ. ನೀನ್ ಚಿಕ್ಕ ವಯಸ್ಸಿನಲ್ಲಿ ಅವನು ಕೊಟ್ಟಿರೋ ಕಷ್ಟನ ಅವನಿನ್ನೂ ಮರ್ತಿಲ್ಲ. ಅವಕಾಶ ಸಿಕ್ತಾಗ್ಲಿಲ್ಲ ಜ್ಞಾಪಿಸ್ಕೊಂಡು ಹಂಗಿಸ್ತಾನೆ. ಅವನಿರೋ ರೀತಿ ನೋಡಿದ್ರೆ ಈ ಆಸ್ತಿ ಎಲ್ಲ ನಮ್ ಕೈ ಬಿಟ್ಟು ಹೋಗೋದು ಗ್ಯಾರಂಟಿ ಅಂತ ಕಾಣುತ್ತೆ. ಸರಳ, ಈ ಕಾಳಿಂಗರಾಯನ ಕೆಪಾಸಿಟಿ ಏನು ಅನ್ನೋದು ನೀನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಕೊಬ್ಬದ ಗೂಳಿಗೆ ಹೇಗೆ ಮೂಗುದಾರ ಹಾಕಿ ಪಳಗಿಸ್ಬೇಕು ಅನ್ನೋದು ನನಗ್ ಗೊತ್ತು. ಆ ಸಾಗರ್ನ ಬದುಕಿನ ಬಂಡವಾಳನೇ ನನ್ನ ಮುಷ್ಟಿಲಿದೆ ಗೊತ್ತಾ. ಅವನ್ ನನ್ಗೆ ಎದುರಟ್ಟ ಹಾಕಿದ್ರೆ ಅವನ ಡಬ್ಬಲ್ ಬೇವಾರ್ತಿ ಆಗೋದು ಡೆಫಿನೆಟ್. ರೇ ರೇ ಬನ್ರಿ ಇಲ್ಲಿ. ಓಹೋ, ಕಾಳಿಂಗರಾಯರು, ಬನ್ನಿ ಬನ್ನಿ. ನಿಮ್ಮ ಹತ್ರ ಉಪಚಾರ ಮಾಡಿಸ್ಕೊಳಕಲ್ರಿ ನಾನು ಇಲ್ಲಿ ಬಂದಿರೋದು. ಬನ್ರಿ ಇಲ್ಲಿ. ಅದೇನು ಇವತ್ತಿಷ್ಟು ಖಾರವಾಗಿ ಮಾತಾಡ್ತಾ ಇದ್ದೀರಿ ನೀವು? ಏನ್ರಿ, ಯಾವ್ದೋ ಕಾಲದಲ್ಲಿ ಆ ಹುಡುಗನಿಗೆ 2 ಅಕ್ಷರ ಕಲಿಸಿದ ಸಲಿಗೆ ನಾನು ನೆವ ಮಾಡ್ಕೊಂಡು ನಿಮ್ಮ ಮಗಳ ವಯ್ಯಾರನ ಹುಡುಗನ ಮುಂದೆ ತೋರಿಸಿ ಅವನಿಗೆ ಗಂಟಾಕಿ ವಿಶ್ವನಾಥ ರಾಯರ ಆಸ್ತಿಗೆ ನಿಮ್ಮ ಮಗಳು ಯಜಮಾಂತಿ ಆಗೋದಕ್ಕೆ ಸಜ್ಜು ಮಾಡ್ತಾ ಇದ್ದೀರನ್ರಿ. ಮುಚ್ಚಯ್ಯ ಬಾಯಿನ. ಇತಿಹಾಸ ಏನು ಅಂತ ಒಂದ್ಸಲ ಯೋಚನೆ ಮಾಡಿದೀಯಾ? ಕೈ ಹಿಡಿದು ಹೆಂಡತಿನ ಕಾಕೊಂಡು ಕಣ್ಣೀರು ಹಾಕ್ತಾ ನಿಂತಿದ್ದ ವಿಶ್ವನಾಥ ರಾಯರ ಹತ್ರ ಬಂದು ಅವ್ರನ್ನ ಪುಸರಾಯಿಸಿ ಅವ್ರಿಗೆ ನಿನ್ ತಂಗಿನ ಕೊಟ್ಟು ಮದುವೆ ಮಾಡಿದೆ. ಆಮೇಲೆ ಆ ಮನೆ ಅಧಿಕಾರ ವಹಿಸ್ಕೊಂಡೆ. ಅವ್ರು ಒಬ್ಬನೇ ಒಬ್ಬ ಮಗನ್ನ ಹೊಟ್ಟೆ ಕೂಳು ಹಾಕದೆ ಬೀದಿ ಬಿಕಾರಿ ಮಾಡಿದೆ. ದಿಕ್ಕಿಲ್ದೆ ಪರದೇಶಿಯಾಗಿ ನಿಂತಿದ್ದ ಆ ಹುಡುಗನ ಕರ್ಕೊಂಡು ಬಂದು ವಿದ್ಯೆ ಹೇಳ್ಕೊಟ್ಟವನಯ್ಯ ನಾನು. ತಲೆಯೆಲ್ಲ ಮಾತಾಡ್ಬೇಡ. ಅದಕ್ಕೆ ಬೇಕಾದ್ರೆ ಕೂಲಿ ಬಿಸಾರಿಸ್ಕೋ. ನಿನ್ ಹಾಗೆ ಹಣಕ್ಕೋಸ್ಕರ ಕೆಲಸ ಮಾಡೋನಲ್ಲಯ್ಯ ನಾನು. ಭಾವನ ಹಣ ಕದ್ದು ಆಸ್ತಿ ಮಾಡ್ಕೊಂಡೆ. ಹಾಲಿನ ಡೈರಿ, ಸಕ್ಕರೆ ಕಾರ್ಖಾನೆ ಕೊಂಡ್ಕೊಂಡೆ. ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಅವತ್ತಿಲ್ದದ ಪ್ರೀತಿ ಇವತ್ತು ಬಂದ್ಬಿಡ್ತು ಸಾಗರ ಮೇಲೆ ನಿಂಗೆ. ಎಳ ಮೇಷ್ಟ್ರೆ, ಹಸುವಿನಂತ ಮನುಷ್ಯ ಅಂತ ನಾನ್ ತಿಳ್ಕೊಂಡಿದ್ದು ನನ್ನ ಮೇಲೆ ಸವಾರಿ ಮಾಡ್ತೀಯಾ? ಹಸುಗಳಿಗೂ ದೇವರ 2 ಗಟ್ಟಿಯಾದ ಕೊಂಬು ಕೊಟ್ಟಿದ್ದಾನೆ ನಿನ್ನಂಥ ಅಯೋಗ್ಯರಿಂದ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಯೋ ಬೇಟ್ರೆ, ಸಾಗರ್ ನನ್ನ ಅಳಿಯ, ನನ್ನ ಮಗಳ ಗಂಡ. ಅವನಿಗೆ ಬುದ್ಧಿ ಹೇಳಿ ಮದುವೆ ನಡೆಯುವಾಗ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ ಏನಯ್ಯ ಮಾಡ್ತಿ? ಕಾಳಿಂಗರಾಯ, ಕಾಲ ಈಗ ಬದಲಾಗಿದೆ. ಸಾಗರಿಗೆ ಎಚ್ಚೆತ್ಕೊಂಡಿದ್ದಾನೆ. ನೀನು ತಲೆ ಕೆಳಗಾಗಲಾಗ ಹಾಕಿದ್ರು ನಿನ್ನ ಆಟ ಅವನ ಮುಂದೆ ಸಾಗಲ್ಲ. ನೋಡ್ತೀನಿ, ನೋಡ್ಕೋತೀನಿ. ಪೀಪಿ ಉದೋ ಮಕ್ಕಳಿಗೆ ಆ ಹೇಳ್ಕೊಡೋ ತಕಲಾಂಟಿ ಮೇಷ್ಟ್ರು ನಿನಗೆ ಇಷ್ಟು ಕೊಬ್ಬಿರೋವಾಗ ಊರ್ನ ಹೆಬ್ಬುಲಿ ನನಗಿನ್ನೆಷ್ಟು ಗೈರತ್ತಿರ್ಬೇಕು ನೋಡ್ಕೋತೀನಿ. ಹೋಗಯ್ಯ, ಕಂಡಿದ್ದೀನಿ. ಯಾಕೆ ಮೇಷ್ಟ್ರೆ ಅವ್ರು ಅಂಕಿಸ್ಕೊಂಡಾಯ್ತವ್ರ? ತಲೆ ಕೆಟ್ಟ ಮನುಷ್ಯ. ನಾಳೆ ಅಮಾಸೆ ಅಲ್ವಾ, ಸ್ವಲ್ಪ ಏರಿದೆ ಅಷ್ಟೇ. ಬನ್ರ
ಸಾಗರ, ಮುಂದೆ ಏನ್ ಮಾಡ್ಬೇಕು ಅಂತಿದೀಯಪ್ಪ? ಯಾವುದಕ್ಕೆ? ಮಾಡಬೇಕಾದ ಕರ್ಮಗಳೆಲ್ಲ ಮುಗೀತಲ್ಲ, ಈಗ ಮುಂದಿನ ವ್ಯವಹಾರ ಏನು ಅಂತ ಕೇಳಿದೆ. ಕೇಳೋದಕ್ಕೇನಿದೆ ಮಾವ, ಊರ್ ಹೋಗ್ತೀನಿ, ಮತ್ತೆ ಪ್ರಾಕ್ಟೀಸ್ ಶುರು ಮಾಡ್ತೀನಿ. ಅಯ್ಯೋ, ನಿನ್ ಊರ್ಗ್ ಹೋದ್ರೆ ಇಲ್ವ ಆಸ್ತಿ ಪಾಸ್ತಿನೆಲ್ಲ ನೋಡ್ಕೊಳ್ಳೋರು ಯಾರಪ್ಪ? ಇದೇನ್ ಮಾವ ಹೀಗ್ ಕೇಳ್ತಿದ್ದಿ? ಇಷ್ಟು ದಿವಸ ನೀನೇ ತಾನೇ ನೋಡ್ಕೋತಾ ಇದ್ದೆ. ಇಷ್ಟು ದಿನದ ವಿಷಯ ಬೇರೆ. ನಮ್ ಭಾವ ಇದ್ದ, ಅವನಿಗೋಸ್ಕರ ನಾನಿದ್ದೆ. ಈಗ ನಾನಿದ್ದೀನಲ್ಲ. ನೀನಿದನ್ ಬಾಯಲ್ಲಿ ಹೇಳಿದ್ರೆ ಸಾಲದು. ನೀನ್ ನಮ್ಮವನಾಗಿದೆ, ನಂಗೆ ಜವಾಬ್ದಾರಿ ಹೊರೋಕ್ ಸಾಧ್ಯ ಇಲ್ಲಪ್ಪ. ನಿಮ್ಮವನಾಗೋದು ಅಂದ್ರೆ ನೀನು ನನ್ನ ಅಳಿಯನಾಗ್ಬೇಕು. ಸ್ಪಷ್ಟವಾಗಿ ಹೇಳ್ತೀನಿ, ಸರಳನ್ನ ನೀನು ಮದುವೆ ಆಗ್ಬೇಕು. ನಮ್ಮಪ್ಪನ ಚಿತೆ ಬೆಂಕಿ ಇನ್ನೂ ಆರಿಲ್ಲ. ಉರಿತಾ ಇರೋ ನನ್ನ ಹೊಟ್ಟೆ ಉರಿ ಇನ್ನೂ ತಣ್ಣಗಾಗಿಲ್ಲ. ಅಷ್ಟು ಬೇಗ ನಿನಗೆ ನಿನ್ನ ಮಗಳ ಮದುವೆ ಅವಸರ? ಅಪ್ಪ ಸತ್ತ ಅಂತ ನೀನು ಊಟ ಮಾಡ್ತಿಲ್ವಾ? ನಿದ್ದೆ ಮಾಡ್ತಿಲ್ವಾ? ನಡೀಬೇಕಾದ ವ್ಯವಹಾರ ನಡೆಸ್ತಾ ಇಲ್ವಾ? ನಾನು ಹೆಣ್ಣು ಹೆತ್ತೋನು ಕಣಯ್ಯ. ನನ್ನ ಮಗಳ ಭವಿಷ್ಯ ನನಗೆ ಬಹಳ ಮುಖ್ಯ. ಹೇಳು, ನೀನ್ ಇವಳನ್ನ ಯಾವಾಗ ಮದುವೆ ಆಗ್ತೀಯ ಅನ್ನೋದನ್ನ ನಾನ್ ತಿಳಿಲೇಬೇಕು. ಈಗ ಈ ವಿಷಯ ಮಾತಾಡೋದಕ್ಕೆ ನಾನು ಸಿದ್ಧವಾಗಿಲ್ಲ. ಸಾಗರ್, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಕೂಡ ಇರುತ್ತೆ. ಊರಲ್ಲಿ ನೀನು ಆ ಮೇಷ್ಟ್ರ ವಿದ್ಯಾರಣ್ಯರ ಮಗಳ ಜೊತೆ ಚಕ್ಕಂದ ಆಡ್ತಾ ಇರೋದನ್ನ ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ನೀನು ಸುಂದರಮ್ಮ, ನೀನು ಕಾಲೇಜ್ ಬಿಟ್ಟ ಮೇಲೆ ಅವಳು ಇವನ್ಗೋಸ್ಕರ ಕಾದಿರೋದು, ಇವನು ಅವಳನ್ನ ಹುಡುಕೊಂಡು ಹೋಗೋದು, ಇದೆಲ್ಲ ಏನ್ ಹುಡುಗಾಟನ? ಸಾಗರ್, ನಿನ್ನಲ್ಲೇ ಪ್ರಾಣ ಇಟ್ಕೊಂಡಿರೋ ನನ್ಗೆ ನೀನ್ ಈ ರೀತಿ ಮೋಸ ಮಾಡಬಹುದಾ? ಮೋಸ ಅನ್ನೋ ಮಾತು ಮಾತ್ರ ಉಪಯೋಗಿಸ್ಬೇಡ. ನೀನ್ ನನ್ನ ಹತ್ರ ಎಷ್ಟು ಸಲಿಗೆಯಿಂದ ನಡ್ಕೊಂಡಿದ್ದೀಯ. ನಾನು ಯಾವತ್ತಾದ್ರೂ ಒಂದು ದಿನ ನಿನ್ನ ಹತ್ರ ಹದ್ಮೀರಿ ನಡ್ಕೊಂಡಿದ್ದೀನ? ನಿನ್ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನ? ಸಾಗರ್, ಐ ಲವ್ ಯು. ಐ ಲವ್ ಯು ಸಾಗರ್. ಸಾಗರ್, ನಾವಿಬ್ರು ನಿನ್ನಲ್ಲೇ ಜೀವ ಇಟ್ಕೊಂಡಿದ್ದೀವಯ್ಯ. ಮಾವ, ನಾನ್ ಚಿಕ್ಕವನಾಗಿದ್ದಾಗ ನೀನು ನಿನ್ ತಂಗಿ ಇಬ್ರು ಸೇರ್ಕೊಂಡು ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರಿ, ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ಒದ್ದು ಮನೆಯಿಂದ ಹೊರಗೆ ಹಾಕಿದ್ರಿ ಅನ್ನೋದನ್ನ ನಾನಿನ್ನೂ ಮರ್ತಿಲ್ಲ. ಹೊಸದಾಗ ಅನ್ನ ಹಾಕೋ ದೊಡ್ಡ ಇಲ್ಲೇ ಇದ್ದಾನೆ. ಆಶ್ರಯ ಕೊಟ್ಟು ಓದಿಸಿದ ವಿದ್ಯಾರಣ್ಯರು ಇನ್ನೂ ಬದುಕಿದ್ದಾರೆ. ಆವತ್ತಿಲ್ಲದ ಅಕ್ರೆ ವಿಶ್ವಾಸ ಇವತ್ತು ಬರೋದಕ್ಕೇನ್ ಕಾರಣ? ನನ್ನ ಆಸ್ತಿ ನಿಮ್ ಕೈ ಬಿಟ್ಟು ಹೋಗದೆ ಇರ್ಲಿ ಅಂತ ತಾನೆ? ನಮ್ ಕೈ ಬಿಟ್ಟು ಹೋಗುತ್ತೆ ಅಂತಲ್ವ ಮುಟ್ಟಾಳ, ನಿನ್ ಕೈ ಬಿಟ್ಟು ಹೋಗದೆ ಇರ್ಲಿ ಅಂತ. ನೋಡು, ನಿಮ್ಮಪ್ಪ ಬರೆದಿರೋ ಉಯಿಲು, ಮನೆ ಬಂಗಾರ ಎಲ್ಲ ನನ್ನ ಮಗಳ ಸ್ಥಳ ಹೆಸರಿನಲ್ಲಿದೆ. ಜಮೀನನ್ನು ನಂಬ್ಕೊಂಡು ನೀನೇನಾದ್ರು ತಲಾಟೆ ಆಡಿದ್ರೆ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಎಲ್ಲ ರೈತರಿಗೆ ಸೇರುತ್ತೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬಂಗಾರ ನಿನಗೆ ಸೇರ್ಬೇಕಾದ್ರೆ ನನ್ನ ಮಗಳ ಸರಳೇನ ನೀನು ಮದ್ವೆ ಆಗಲೇಬೇಕು. ಮಾವ, ಮನೆ ಒಡವೆ ಎಲ್ಲ ಪಿತ್ರಾರ್ಜಿತವಾದ ಆಸ್ತಿ. ಅದನ್ನ ಬೇರೆಯವ್ರಿಗೆ ಬರೆಯೋ ಹಕ್ಕು ಯಾವ ಮಗನಿಗೂ ಇಲ್ಲ. ಪಿತ್ರಾರ್ಜಿತ ಅನ್ನೋಕೆ ಸಾಕ್ಷಿ ಏನೋ ಇದೆ? ಎಲ್ಲ ಕಾಳಿಂಗ, ಒಬ್ಬ ಲಾಯರ್ನ ಸಾಕ್ಷಿ ಕೇಳ್ತಾ ಇದೀಯಾ? ನೀನಿಂಥ ವಿಷ ಸರ್ಪ ಅಂತ ಗೊತ್ತಿದ್ದೆ ಕಣೋ. ಲಾಯರ್ ರಂಗಾಚಾರ ಹತ್ರ ಇದ್ದ ನಮ್ ತಾತನ ಒರಿಜಿನಲ್ ವಿಲ್ ಅನ್ನ ಕಳ್ತನ ಮಾಡಿಸಿ ಡೂಪ್ಲಿಕೇಟ್ ವಿಲ್ ಅನ್ನ ಇಡಿಸ್ತೆ. ಮುಟ್ಟಾಳ ನೀನು. ಆ ಡೂಪ್ಲಿಕೇಟ್ ನ ಒರಿಜಿನಲ್ ಅಂತ ತಿಳ್ಕೊಂಡು ಲಪಟಾಯಿಸಿ ಹರಿದು ಹಾಕ್ಬಿಟ್ಟೆ. ನಾನ್ ಹೇಳ್ದಾಗ ವಿಲ್ ಬರೀದೇ ಇದ್ರೆ ನಿನ್ನ ಮಗನ ಕೈ ಕಾಲು ಮುರಿಸ್ಬಿಡ್ತೀನಿ, ನಿನ್ನ ಮನೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ನಮ್ಮ ಅಪ್ಪನ ಹೆದರಿಸ್ತಾ ಇಲ್ಲ ನೀನು? ಸುಳ್ಳು ಸುಳ್ಳು. ಮುಚ್ಚೋ ಬಾಯಿ. ನೀನ್ ಕೂಗಾಡಿದ ತಕ್ಷಣ ಸತ್ಯನ ಮುಚ್ಚೋಡಕ್ಕಾಗುತ್ತೇನು? ಇಷ್ಟು ದಿನ ನೀನ್ ಆಡ್ತಾ ಇದ್ದ ಚದುರಂಗದ ಆಟ ಇವತ್ತು ಮುಗೀತು. ನೀನು ಜಬರ್ದಸ್ತಿಂದ ಬರ್ಸಿರೋ ಕೆಲಸಕ್ಕೆ ಬರದೇ ಇರೋ ಈ ಪತ್ರಗಳನ್ನ ತಗೊಂಡು ಮರ್ಯಾದೆ ಗಟ್ಟು ಮೂಟೆ ಕಟ್ಟಿದ್ರೆ ಸರಿ. ಅಂದ್ರೆ ಏನು ಮಾಡ್ತೀಯಾ? ಕಾನೂನು ಪ್ರಕಾರ ಮರ್ಯಾದೆ ಕಳಿಸ್ಕೊಡ್ಬೇಕಾಗತ್ತೆ. ಬಿಲ್ಲನ್ನ ಕಳ್ತನ ಮಾಡಿಸಿದ ಅಪರಾಧಕ್ಕೆ ರಂಗಾಚಾರ ಟೈಪಿಸ್ಟ್ ಸಾಕ್ಷಿ ಇದ್ದಾನೆ. ಸಾಯ್ತಾ ಇದ್ದ ನಮ್ಮಪ್ಪನ ಹೆದರಿಸಿ ಬಲವಂತದಿಂದ ಪತ್ರಿಕೆ ಸೈನ್ ಮಾಡಿಸಿದ್ದಕ್ಕೆ ದೊಡ್ಡೆಯ ಸಾಕ್ಷಿ ಇದ್ದಾನೆ. ನೀನು ಮಾಡೋ ಅನ್ಯಾಯ ಅಕ್ರಮಗಳಿಗೆ ರೈತರ ಸಾಕ್ಷಿ ಇದ್ದಾನೆ. ನಿನ್ನ ಕೋರ್ಟ್ ನಲ್ಲಿ ನಿಲ್ಲಿಸ್ತೀನಿ, ಮರ್ಯಾದೆ ತೆಗಿಸ್ತೀನಿ, ಕಂಬಿ ಏರಿಸೋ ಹಾಗೆ ಮಾಡ್ತೀನಿ. ಹೋಯ್ತು ಹೋಯ್ತು. ದೊಡ್ಡಯ್ಯ, ಅವನ್ ತಲೆ ಮೇಲೆ ಬಕೆಟ್ ನೀರು ಸುರಿದು ಮನೆಯಿಂದ ಆಚೆಗೆ ತಳ್ಳು ಅವನ್ನ. ನೋಡಯ್ಯ, ಇನ್ಮೇಲೆ ಈ ಜಮೀನ್ ಮೇಲೆ ನಿಮ್ಗೆ ಯಾವ ಹಕ್ಕು ಇಲ್ಲ. ಇವತ್ತಿಂದ ಇದು ಸರ್ಕಾರದ ಆಸ್ತಿ. ಯಾಕೆ ಸ್ವಾಮಿ? 5 ವರ್ಷದಿಂದ ನೀನು ಜಮೀನಿಗೆ ಕಂದಾಯ ಕಟ್ಟಲಿಲ್ಲ. ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ. ಯೋ, ಬಡವ್ರಿಗೆ ಯಾಕೆ ಜಮೀನು? ಎಲ್ಲ ಆಚೆ ಕಳಿಸ. ನೋಡಿ
ಕಂದಾಯ ಕಟ್ಟದೇ ಇರೋರು ಮನೆ ಯಾಕಯ್ಯ? ಸರಿ ಆಚೆಗೆ ಕಂದಾಯ ಕಟ್ಟಬೇಕಾಗಿತ್ತು. ಮಳೆ ಇಲ್ಲ ಬೆಳೆ ಇಲ್ಲ, ನೀವ್ ಸ್ವಾಮಿ ಕಂದಾಯ ಕಟ್ಟೋದು? ನೀರಾವರಿ ಮಾಡ್ಕೊಡ್ಲಿಲ್ವಾ? ಸರ್ಕಾರ ಅಣೆಕಟ್ಟು ಕಟ್ಕೊಡ್ಲಿಲ್ವಾ? ನಮ್ ತಿನ್ನ ಮೇಗಿನ ಜಮೀನ್ ಸ್ವಾಮಿ, ನೀರೇ ತೆಗಲಿ ಸ್ವಾಮಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಕಂದಾಯ ಬಾಕಿ ಕಟ್ಟೆ ಇಲ್ಲ ಮನೆ ಖಾಲಿ ಮಾಡಿ. ಮನುಷ್ಯರ ನೀವು ಪಾಪಿಗಳು, ರಾಕ್ಷಸರು. ರಾಕ್ಷಸರು ನಾವಲ್ಲ, ನಮ್ಮ ಮೇಲೊಬ್ಬ ಅಧಿಕಾರಿ ಬಂದಿದ್ದಾನಲ್ಲ ಅವನು. ಏಯ್, ಸಾಮಾನೆಲ್ಲ ಎತ್ಕೊಂಡು ಬಂದ್ರು. ಯಾರಿದು? ಯಾಕೆ? ಏನಾಯ್ತು? ಕಂದಾಯ ಕಟ್ಟಕ್ಕಾಗಿದಲ್ಲ, ಈಗ ಬಂದಿದ್ದಾರಲ್ಲ ಅಧಿಕಾರಿಗಳು, ಅವ್ರಿಂದ ತಡೆಯಕ್ಕಾಗಿದ್ದಾರೆ. ನೇಣ ಹಾಕಬಿಟ್ಟಾರೆ ಬುದ್ಧಿ. ಅಂದ್ರೆ ಮಾರುತಳ್ಳಿಲಿ 8 ವರ್ಷಗಳ ಹಿಂದೆ ಸುಜಲಾ ನದಿಗೆ ಅಣೆಕಟ್ಟು ಕಟ್ಟಿ ನೀರ್ ಬಿಟ್ಟು ಮಾರನೇ ವರ್ಷವೇ ರೈತರಿಗೆಲ್ಲ ನೀರಿನ ಕಂದಾಯದ ನೋಟಿಸ್ ಕಳಿಸಿದ್ರು. ಆವತ್ತಿಂದ ಶುರುವಾಯ್ತು ನೋಡಿ ರೈತರ ಕಷ್ಟ. ಹೌದು, ನೀರ್ನ ಅನುಕೂಲ ಮಾಡ್ಕೊಟ್ಮೇಲೆ ಅವ್ರ ಕಂದಾಯ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಅದ್ ಸರಿ, ನೀರಾವರಿ ಇಂಜಿನಿಯರ್ಗಳ ನಕ್ಷೆಲ್ ಬರ್ದಿರೋಂತ ನೀರು ರೈತರು ಜಮೀನ್ ತನಕ ಬಂದ್ ತಲುಪಿದ್ರು ತಾನೇ ನಾವು ಕಂದಾಯ ಕಟ್ಟೋದಕ್ಕೆ ಸಾಧ್ಯ. ಕಾಲುವೆಗಳು ಸರಿಗಿಲ್ಲ, ಬಿಟ್ ನೀರು ಎಲ್ಲಾ ಕಡೆನೂ ತಲುಪಲ್ಲ. ರೈತರು ಪ್ರತಿನಿಧಿಗಳು ಕಂದಾಯದ ಅಧಿಕಾರಿಗಳಿಂದ ಹಿಡಿದು ಶಾಸಕರ ತನಕ ಕಂಪ್ಲೇಂಟ್ ಮಾಡಾಯ್ತು, ಏನು ಪ್ರಯೋಜನ ಆಗ್ಲಿಲ್ಲ ಬುದ್ಧಿ. ಯಾಕೆ? ನೋಡೋಣ, ಪರಿಶೀಲಿಸೋಣ ಅಂತಾರೆ. ಆದ್ರೆ ಇವತ್ತಿನ ಅಧಿಕಾರಿಗಳು ನಾಳೆ ಇರಲ್ವಲ್ಲ. ಈಗ ಈ ಜಿಲ್ಲೆಗೆ ಪವನ್ ಕುಮಾರ್ ಅಂತ ಹೊಸದಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಆತ ಹೊಸದಾಗಿ ಬಂದಿರೋ ಹುಮ್ಮಸ್ನಲ್ಲಿ 3 ತಿಂಗಳೊಳಗಾಗಿ ಎಲ್ಲಾ ಕಂದಾಯನು ವಸೂಲು ಮಾಡದೇ ಇದ್ರೆ ತನ್ನ ಕೈ ಕೆಳಗಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೆದರಿಸಿದಾನಂತೆ. ಅವ್ರ ಕೈ ಕೆಳಗಿನ ಜನ ಹೆದರಿ ರೈತರಿಗೆ ಕೊಡಬಾರ್ದು ಕಷ್ಟ ಕೊಡ್ತಾ ಇದ್ದಾರೆ. ಬಾಕಿ ಕೊಡದೇ ಇರೋ ರೈತರಿಗೆ ಅವ್ರ ಚಿರಾಸ್ತಿಗೆಲ್ಲ ಮುಟ್ಕೊಲ್ ಹಾಕೋತಿದ್ದಾರೆ. ಈ ತೊಂದರೆಯಿಂದಲೇ ನಿನ್ನೆ ಈರಣ್ಣ ನೇಣ ಹಾಕೊಂಡಿದ್ದು. ಸಾಗರಪ್ಪನವ್ರೆ, ಈ ದಾಳಿಯಿಂದ ನೀವೇ ಈ ಬಡವರನ್ನ ಕಾಪಾಡಬೇಕು. ಆಯ್ತು ಆಯ್ತು, ನಾನು ಇವತ್ತೇ ಅವರನ್ನ ಕಂಡು ಈ ವಿಷಯನ ಮಾತಾಡ್ತೀನಿ. ಯಾರು ಬೇಕಾಗಿ ಸರ್? ತಗೊಂಡು ಹೋಗಿ ಸಾಹೇಬ್ರು ತೋರ್ಸು. ಸರಿ. ಹೋದ್ ಮೀಟಿಂಗ್ ನಲ್ಲಿ ನಾನು ಚೆನ್ನಾಗಿ ದಬಾಯಿಸ್ಬಿಟ್ಟೆ, ಆಮೇಲೆ ಅವರೇ ಈಲ್ಡ್ ಆದ್ರು. ಬುದ್ಧಿ, ಯಾರೋ ಬಂದಿದ್ದಾರೆ. ಸಾಹೇಬ್ರು ಮೀಟಿಂಗ್ ನಲ್ಲಿ ಇದ್ದಾರೆ, ಈಗ ನಾನು ನೋಡಕ್ಕಾಗಲ್ಲ ಅಂತ ಹೇಳಿ ಕಳ್ಸು. ಆಯ್ತು ಬುದ್ಧಿ. ಯಾರು ಸರ್ ಅವರು ಬಂದಿರೋರು? ಯಾವನೋ ತರ್ಲೆ. ಸಾಹೇಬ್ರು ಮೀಟಿಂಗ್ ಅಲ್ಲಿ ಇದ್ದಾರೆ, ಈಗ ನಿಮ್ಮ ನೋಡಕ್ಕಾಗಲ್ವಂತೆ. ಹೌದಾ? ಹೌದು. ತಗೋ. ಬೇಡಿ ಸರ್, ಬೇಡಿ ಸರ್. ಅಲ್ಲಿ ಇಟ್ಟು ಪರವಾಗಿಲ್ಲ. ಯಾರಿದ್ದಾರೆ ಒಳಗಡೆ? ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದಾರೆ ಸರ್. ಮೀಟಿಂಗ್ ನಲ್ಲಿ ಇದ್ದಾರೆ ಅಂದೆ. ಹಾಗಂತ ಹೇಳು ಅಂತ ಹೇಳಿದ್ರು. ಸಾಹೇಬ್ರೆ ಹೇಳಿದ್ರಾ? ಇಲ್ಲ ಇಲ್ಲ. ಏನ್ ಸರ್, ನಾನು ಕರಿತಾ ಇದ್ರು ನೀವು ಹಾಗೆ ಹೋಗ್ತಿದ್ದೀರಿ. ಸಿದ್ಧ, ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ನೀವೆಲ್ಲ ಹೋಗಿ, ಆಮೇಲೆ ಮಾತಾಡಿ. ಪರವಾಗಿಲ್ಲ, ಕೈನಲ್ಲಿ ಒಳ್ಳೆ ಶಕ್ತಿ ಇದೆ. ಬರೀ ಕೈನಲ್ಲಿ ಶಕ್ತಿ ಇದ್ರೆ ಪ್ರಯೋಜನ ಇಲ್ಲ, ತಲೆಯಲ್ಲೂ ಸ್ವಲ್ಪ ಶಕ್ತಿ ಇರಬೇಕಲ್ಲ. ಮಿಸ್ ಮಂಜುಳಾ, SP ಕನೆಕ್ಷನ್ ಕೊಡಿ. SP ಅವ್ರ ನಂಬರು 72127. ತಾವೇ ಡಯಲ್ ಮಾಡಬಹುದು. SP ಅವರ, ನಾನು ಪವನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ತಕ್ಷಣ ಆಫೀಸ್ ಕೊಟ್ಟು ಬನ್ನಿ. SP ಅವ್ರು ನಿಮ್ ಸ್ನೇಹಿತರ? ಏನು ಟೀಗೆ ಇನ್ನೂ ವೇಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡಿಸೋದಿಕ್ಕೆ. ಯಾಕೆ? ಅಕ್ರಮವಾಗಿ ನನ್ನ ಆಫೀಸ್ನ ಪ್ರವೇಶ ಮಾಡಿದಕ್ಕೆ. ಮಿಸ್ಟರ್ ಪವನ್ ಕುಮಾರ್, ನಾನೊಬ್ಬ ಲಾಯರ್ ಅಂತ ಗೊತ್ತಿದೆ ತಾನೆ? ನಾನು ನನ್ನ ಸ್ವಂತ ಕೆಲಸಕ್ಕೆ ಬಂದಿಲ್ಲ, ರೈತರ ಪ್ರತಿನಿಧಿಯಾಗಿ ಬಂದಿದ್ದೀನಿ. ಲಾಯರ್ ಆದ್ಮೇಲೆ ಕೋರ್ಟ್ಗೆ ಹೋಗದೆ ಇಲ್ಲಿಗೆ ಯಾಕ್ರಿ ಬಂದ್ರಿ? ಈ ಕೆಲಸ ನಿಮ್ಗೆ ಯಾಕ್ರಿ ಬೇಕು? ಈ ಕೆಲಸನೇ ಮಾಡ್ಬೇಕು ಅನ್ನೋ ಕಾಯ್ದೆ ನಿಮಗೆ, ನಿಮ್ಮಂಥ ಸರ್ಕಾರಿ ಅಧಿಕಾರಿಗಳಿಗೆ. ನಾನು ಸ್ವತಂತ್ರ ಪ್ರಜೆ, ಯಾವಾಗ ಯಾವ ಕೆಲಸ ಬೇಕಾದ್ರೂ ಮಾಡಬಹುದು. ಏನ್ ಸರ್ ಫೋನ್ ಮಾಡಿದ್ರಲ್ಲ? ಅರೆಸ್ಟ್ ದಿಸ್ ಮ್ಯಾನ್ ಸ್ಟ್ರೈಟ್ ಅವೇ ಅಂಡರ್ 353. ಹಾಗಾದ್ರೆ ನೀವು ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡೋದಿಲ್ವೇನು? ನೋ, ಚರ್ಚೆ
ಚರ್ಚೆ ಮಾಡಿ ಆಕ್ಷನ್ ತಗೊಂಡಿರೋದು. ಏನೇ ಆದ್ರೂ ಸರ್ಕಾರಕ್ಕೆ ಬರ್ಬೇಕಾಗಿರೋ ಕಂದಾಯ ವಸೂಲಿ ಮಾಡದೆ ಬಿಡೋದಿಲ್ಲ. ಹೇಳ್ಕೊಂಡೋಗಿ. ಅದಷ್ಟು ಸುಲಭ ಅಲ್ಲ ಮಿಸ್ಟರ್ ಪವನ್ ಕುಮಾರ್. ಎಸ್ ಪಿ ಅವರೇ, ನಾನು ಮನೇಲಿ ಇರ್ತೀನಿ. ನೀವು ಇವ್ರ ಹತ್ರ ಕಂಪ್ಲೇಂಟ್ ಬರ್ಸ್ಕೊಂಡ್ಬಂದು ಕೇಸ್ ಫೈಲ್ ಮಾಡಿ ಆಮೇಲೆ ನನ್ನ ಅರೆಸ್ಟ್ ಮಾಡಿ. ಆಯ್ತು ಸರ್. ಜಿಲ್ಲಾಧಿಕಾರಿಗಳು ಒಬ್ಬ ಸಾಮಾನ್ಯ PSI ಮಾಡಬೇಕಾದ ಕೆಲಸಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊಂಡ್ರಲ್ಲ ಅಂತ ನೋವಾಗ್ತಾ ಇದೆ. ನನ್ನ ಧಾರಾಳವಾಗಿ ಅರೆಸ್ಟ್ ಮಾಡಬಹುದು, ಆದ್ರೆ ನೀರಾವರಿ ಇಲಾಖೆಯವರು ಮಾಡ್ತಾ ಇರೋ ಅಕ್ರಮ ಕಾರ್ಯಗಳ ಪರಿಣಾಮನ ನಿಮ್ಮ ಡಿಪಾರ್ಟ್ಮೆಂಟ್ ಅನುಭವಿಸಬೇಕಾಗಿ ಬರುತ್ತೆ. ಬರ್ತೀನಿ ಸಾಹೇಬ್ರೆ. ಏನು ಮಿಸ್ಟರ್ ಸಾಗರ್, ನಮ್ಮ SP ಆರ್ಡರ್ಸ್ ಪ್ರಕಾರ ನಿಮ್ಮನ್ನು ರಿಲೀಸ್ ಮಾಡ್ತಾ ಇದೀವಿ. ಅದಕ್ಕೆ ಚಳುವಳಿಲಿ ಲಾಠಿ ಚಾರ್ಜ್ ಆಗಿ ನಿಮ್ಮ ಹೆಂಡತಿಗೆ ಏಟ್ ಬಿದ್ದು ಆಸ್ಪತ್ರೆಯಲ್ಲಿದ್ದಾರೆ. ಜನ ರೊಚ್ಚಿಗೆದ್ದು ಕಾಳಿಂಗರಾಯ ಬೆನ್ನು ಹತ್ತಿದ್ದಾರೆ. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನನ್ನು ಕಾಳಿಂಗರಾಯ ಅವರ ಜಾಗ ಕರ್ಕೊಂಡು ಹೋಗಿ. ಏನು, ನಿಮ್ ಹೆಂಡತಿಗೆ ಏಟ್ ಬಿದ್ದು ಆಸ್ಪತ್ರೆಯಲ್ಲಿ ಇರುವಾಗ ನೀವು ಕಾಳಿಂಗರಾಯ ನೋಡಕ್ ಹೋಗ್ತೀರಾ? ನನ್ನ ಹೆಂಡತಿನ ನೋಡ್ಕೊಳ್ಳೋದಕ್ಕೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇದ್ದಾರೆ. ರೊಚ್ಚಿಗೆದ್ದಿರೋ ನಮ್ಮ ಜನ ಕಾಳಿಂಗರಾಯನಿಗೆ ಅನಾಹುತ ಮಾಡೋದಕ್ಕಿಂತ ಮುಂಚೆ ನಾನಲ್ಲಿರ್ಬೇಕು. ಬನ್ನಿ, ನಡೀರಿ. ಇಲ್ಲೂ ಬೀಗ ಹಾಕಿದ್ಯಪ್ಪ. ಬೀಗ ಹಲೋ ಹಲೋ, ಕಂಟ್ರೋಲ್ ರೂಮ್ ಕಂಟ್ರೋಲ್ ರೂಮ್. ಇಷ್ಟೆಲ್ಲ ಜಾಸ್ತಿ ಆಗ್ತಿದೆ. ಯಾವ ನಿಮಿಷದಲ್ಲಿ ಬಾಗಿಲು ಹೊಡೆದು ಒಳಗೆ ನುಗ್ತಾರೋ ಗೊತ್ತಾಗ್ತಾ ಇಲ್ಲ. ನೀವು ಆರ್ಡರ್ಸ್ ಕೊಟ್ರೆ ದಯವಿಟ್ಟು ನಮ್ಗೊಂದು ಅವಕಾಶ ಕೊಡ್ತೀರಾ? ಆ ಜನಕ್ಕೆ ನಾನು ಹೇಳ್ತೀನಿ. ಏನ್ ಸರ್ ಹೇಳ್ತಾ ಇರೋದು? ಕೊಲೆ ಮಾಡೋಕೆ ಸಿದ್ಧವಾಗಿರೋ ಜನ ನಿಮ್ಮ ಮಾತು ಕೇಳ್ತಾರೆ. ನೀವೇನ್ರಿ ಹೇಳ್ತಾ ಇದ್ದೀರಿ? ಕೊಲೆ ಮಾಡೋದು ಸಿದ್ಧವಾಗಿರೋ ಜನ ನಿಮಗೆ ಹೆದರ್ತಾರೆ ಅಂತ ತಿಳ್ಕೊಂಡ್ಬಿಟ್ರ? ನೀವು ಖಾಲಿ ಆಗ್ಬೇಕಾಗಿತ್ತು, ಆಮೇಲೆ ಅವರು ಖಾಲಿ ಆಗ್ಬೇಕಾಗುತ್ತೆ. ಅದ್ ನಡಿ ಕುಡ್ದಂತೆ ಒಂದು ಅವಕಾಶ ಕೊಡಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಏನ್ ಹೇಳ್ತೀರಾ? ಆಗುತ್ತೆ ಸರ್, ಆಗುತ್ತೆ.
ದಾರಿ ತಪ್ಪು. ನೀವು ಮಾಡ್ತಾ ಇರೋದು ತಪ್ಪು. ನೀವಿಷ್ಟು ಜನ ಸೇರ್ಕೊಂಡು ಆ 3 ಜನಗಳನ್ನ ಕೊಂದು ಬಿಟ್ರೆ ಕಾನೂನು ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ನಿಮ್ಮನ್ನೇ ನಂಬ್ಕೊಂಡ್ರೆ ನಿಮ್ಮ ಹೆಂಡತಿ ಮಕ್ಕಳ ಗತಿ ಏನಾಗಬೇಕು? ನಮ್ಮ ಉದ್ದೇಶ ಅದಲ್ಲ. ರೈತರು ಅನ್ನ ಕೊಡೋ ದಾತರು, ಪ್ರಾಣ ತೆಗೆಯೋ ಕಟ್ಟಿಗರಲ್ಲ. ಶಾಂತಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು. ತುಂಬಾ ರಕ್ತ ಹೋಗಿದೆ, ಬ್ಲಡ್ ಕೊಡ್ಬೇಕಾಗತ್ತೆ. ನಿಮ್ಮಲ್ಲಿ ಯಾರಾದ್ರೂ? ನಾನು ಕೊಡ್ತೀನಿ ಡಾಕ್ಟರ್. ಡಾಕ್ಟರ್, ಯು ಕ್ಯಾನ್ ಎಕ್ಸಾಮಿನ್ ಮೈ ಬ್ಲಡ್ ಆಲ್ಸೋ. ಡಾಕ್ಟ್ರೆ, ನಾನು ಕೊಡ್ತೀನಿ. ಬನ್ನಿ, ತುಂಬಾ ರಕ್ತ ಬೇಕಾಗುತ್ತೆ. BP ಲೋ ಆಗ್ತಾ ಇದೆ. ಮೆಸೆಂಟಿನ್ ತಗೊಂಬನ್ನಿ. ನಾನು ಹೇಳ್ಬೇಕಾದನ್ನೆಲ್ಲ ಇದರಲ್ಲಿ ಡೀಟೈಲ್ ಆಗಿ ಬರೆದಿದ್ದೀನಿ. ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ. ಸಾಗರ್ ಮೇಲೆ ನನಗಿದ್ದ ದ್ವೇಷನೇ ಕಾರಣ. ನಮ್ಮ ಪ್ರಾಣ ಉಳಿಸೋಕ್ಕೋಸ್ಕರ ತನ್ನ ಜೀವನೇ ಬಲಿಗೊಡ್ತಿದ್ದ ಪುಣ್ಯಾತ್ಮ. ಈಗ ನಾನು ನನ್ನ ತಪ್ಪನ್ನ ಒಪ್ಕೊಳ್ದೇ ಇದ್ರೆ ಮನಃಶಾಂತಿನೇ ಇಲ್ಲ ಸಾಹೇಬ್ರೆ, ಮನಃಶಾಂತಿನೇ ಇಲ್ಲ. ನೀವು ನನಗೇನ್ ದಂಡನೆ ಬೇಕಾದ್ರೂ ವಿಧಿಸಬಹುದು.
ಹೇಗಿದ್ದೀರಿ ಸಾಗರ್? ಬನ್ನಿ, ಚೆನ್ನಾಗಿದ್ದೀನಿ. ಮಿಸ್ಟರ್ ಸಾಗರ್, ನಮ್ಮ ಮಾವ ನನ್ನ ಹೆಂಡತಿ ಸೇರ್ಕೊಂಡು ನನ್ನ ಮನಸ್ಸು ಕೆಡಿಸಿ ನಿಮ್ಮನ್ನು ಕಂಡ್ರೆ ಆಗ್ದಾಗ ಮಾಡ್ಬಿಟ್ರು. ಈಗ ನನ್ಗೆ ಅರ್ಥವಾಗ್ತಾ ಇದೆ ನಾನೆಂಥ ತಪ್ಪು ಮಾಡಿದೆ ಅಂತ. ಐ ಆಮ್ ಸಾರಿ. ಪರವಾಗಿಲ್ಲ, ನೊಂದ್ಕೋಬೇಡಿ, ನೀವೇನು ನೊಂದ್ಕೋಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮವರೆಲ್ಲ 3 ದಿವಸದಿಂದ ಊಟ ತಿಂಡಿಯಿಂದ ಹೊರಗಡೆ ಕಾಯ್ತಿದ್ದಾರೆ. ನಿಮ್ಮನ್ನೊಂದ್ಸಲ ನೋಡ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಬರ್ತೀನಿ. ಜನಗಳೇ, ಸಾಗರ್ ಅವರು ನಿಮ್ ನೋಡ್ಲಿಕ್ಕೆ ಬರ್ತಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಶಾಂತ ರೀತಿಯಿಂದ ಇರಬೇಕು. ನನಗೇನು ಆಗಿಲ್ಲ. ನಿಮ್ಮೆಲ್ಲರ ವಿಶ್ವಾಸ ನನ್ನನ್ನು ಉಳಿಸ್ಕೊಂಡಿದೆ. ಸರ್ಕಾರ ನಿಮ್ಮೆಲ್ಲರಿಗೂ ಅವಶ್ಯಕತೆ ಇರೋ ಅನುಕೂಲಗಳನ್ನ ಒದಗಿಸ್ಕೊಡುತ್ತೆ ಅಂತ ನಮ್ಮ ಪವನ್ ಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ. ರೈತ ಬಂಧುಗಳೇ, ನಾನ್ ನಿಮ್ಮವನು, ನಿಮ್ಮಲ್ಲಿ ನಾನು ಒಬ್ಬ. ಆಕಾಶದಲ್ಲಿ ಕೋಟಿ ನಕ್ಷತ್ರಗಳಿದ್ರು ಅವುಗಳ ಮಧ್ಯೆ ಧ್ರುವತಾರೆ ಹೇಗೋ ಹಾಗೆ ನಮ್ಮ ಮತ್ತು ನಿಮ್ಮ ಈ ಸಾಗರ್ ಅವರು ತಮ್ಮ ವಿಶೇಷವಾದ ಗುಣಗಳಿಂದ ನಮ್ಮನ್ನೆಲ್ಲ ಗೆದ್ದು ಬಿಟ್ಟಿದ್ದಾರೆ.